ಹಲೋ, ನಮಸ್ತೆ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಅಂತೂ ಅದ್ಭುತವಾಗಿದೆ. ಏನಂದ್ರೆ, ಧ್ಯಾನದಿಂದ ನಮ್ಮ ಮನಸ್ಸು ಯಾವ ರೀತಿ ಪಾಸಿಟಿವಿಟಿ ಕಡೆಗೆ ತಿರುಗುತ್ತದೆ ಅಥವಾ ತಿರುಗಿಸಬಹುದು ಎಂದು ಬನ್ನಿ ತಿಳ್ಕೊಳ್ಳೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ಮನಸ್ಸು ಅನ್ನೋದು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಮ್ಮ ಮನಸ್ಸು ಚೆನ್ನಾಗಿ ಇಟ್ಕೊಂಡ್ರೆ ಸಾಕು. ಅಂದ್ರೆ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿದ್ರೆ ನಾವು ಏನನ್ ಬೇಕಾದ್ರೂ ಸಾಧಿಸಬಹುದು. ಅದೇ ರೀತಿ ಒಂದ್ ಸ್ವಲ್ಪ ನಮ್ಮ ಮಾನಸಿಕ ಆರೋಗ್ಯ ಅಥವಾ ನಮ್ಮ ಮನಸ್ಸು ಕೆಡ್ತಾ ಇದೆ ಅಂತ ಅನ್ಕೊಳ್ಳಿ, ಆಗ ಆತ ಹಲವಾರು ಕಾಯಿಲೆಗಳನ್ನೇ ಇನ್ವೈಟ್ ಮಾಡ್ತಾನೆ. ಆ ಕಾಯಿಲೆಗಳು ಯಾವ್ದಂದ್ರೆ ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಅಥವಾ ಟ್ರಾಮಾ ಸ್ಟೇಟ್ ಇರ್ಬೋದು. ಈ ರೀತಿ ಹಲವಾರು ಕಾಯಿಲೆಗಳು ಅವನನ್ನ ಹುಡ್ಕೊಂಡು ಬರ್ತಾ ಇರುತ್ತೆ. ಈ ಧ್ಯಾನ ಮಾಡೋದ್ರಿಂದ ನಾವು ಭೌತಿಕವಾಗಿ ಹಾಗೂ ಮಾನಸಿಕವಾಗಿಯೂ ಅಷ್ಟೇ ತುಂಬಾನೇ ಉಪಯೋಗವನ್ನ ಪಡೆದುಕೊಳ್ಬಹುದು. ಅದರಲ್ಲಿ ಮುಖ್ಯವಾಗಿ ನಾನಿಂದು ಮಾನಸಿಕ ಸ್ಥಿತಿ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದ್ರಲ್ಲಿ ಏನಂದ್ರೆ, ನಮ್ಮ ಮನಸ್ಸನ್ನು ನಾವು ಎಷ್ಟು ಆರೋಗ್ಯವಾಗಿ ಇಟ್ಕೊಳ್ತೀವಿ ಅಷ್ಟೂ ಸಹ ನಮ್ಮ ಲೈಫು ಆನಂದಮಯವಾಗಿರುತ್ತದೆ. ಅಂದ್ರೆ ನಮ್ಮ ಲೈಫು ಸಕಾರಾತ್ಮಕತೆಯಿಂದ ತುಂಬಿರುತ್ತದೆ. ಧ್ಯಾನ ಅಂದ್ರೆ ಮತ್ತೇನಿಲ್ಲ, ನಾವು ಪ್ರತಿನಿತ್ಯ ನಮ್ಮ ಈ ಫಿಸಿಕಲ್ ಬಾಡಿಗೆ ಸ್ನಾನ ಅನ್ನೋದು ಮಾಡ್ತಾ ಇರ್ತೀವಿ. ಸೊ ಇದರಿಂದ ನಮ್ಮ ದೇಹ ಶುದ್ಧಿ ಆಗ್ತಾ ಇರುತ್ತೆ. ಅದೇ ರೀತಿ ನಮ್ಮ ಮನಸ್ಸಿಗುವ ಸ್ನಾನ ಮಾಡಿಸುವ ವಿಧಾನವೇ ಈ ಧ್ಯಾನ ಅಂತ ಹೇಳ್ಬೋದು. ಪ್ರತಿನಿತ್ಯ ನಾವು ಜೀವನ ಮಾಡ್ಬೇಕಾದ್ರೆ ಹಲವಾರು ಯೋಚನೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಈ ಅತಿಯಾದ ಯೋಚನೆಗಳಿಂದ ನಾವು ಯೋಚನೆ ಮಾಡಿ ಮಾಡಿ ಕುಗ್ಗೋಗ್ತಾ ಇರ್ತೀವಿ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಡಸ್ಟ್ ಅನ್ನೋದು ಕಲೆಕ್ಟ್ ಆಗ್ತಾ ಇರುತ್ತೆ. ಅದನ್ನ ನಾವು ಪ್ರತಿನಿತ್ಯ ಧ್ಯಾನದಿಂದ ಆ ಡಸ್ಟ್ ಅನ್ನೋದು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಥವಾ ಫ್ಲಶ್ ಮಾಡಲಿಲ್ಲ ಅಂದ್ರೆ ಅದು ಜಾಸ್ತಿ ಆಗಿ 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 ಅದು ಕಾಯಿಲೆಗಳ ಗೂಡಾಗುತ್ತೆ. ಈ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆದಾಗ ನಮ್ಮ ಮೇಲೆ ನಾವು ಕೋಪ ಮಾಡ್ಕೊಳ್ತೀವಿ, ಬೇರೆಯವ್ರ ಮೇಲೆ ಕೂಗಾಡ್ತೀವಿ. ಒಟ್ನಲ್ಲಿ ಯಾವುದೋ ಒಂದ್ ರೀತಿ ಅದನ್ನ ಹೊರಗಾಕೋದಿಕ್ಕೆ ನಾವು ಕಾಯ್ತಾನೆ ಇರ್ತೀವಿ. ಆದ್ರಿಂದ ಪ್ರತಿನಿತ್ಯ ನಾವು ಈ ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ಕ್ಲೀನ್ ಆಗ್ತಾ ಇರುತ್ತೆ ಮತ್ತು ಅದು ಪ್ರಶಾಂತತೆಯ ಗೂಡಾಗೋದಿಕ್ಕೆ ರೆಡಿ ಆಗ್ತಾ ಇರುತ್ತೆ. ಈ ಧ್ಯಾನದಿಂದ ನಮ್ಗೆ ಯಾವ ವಿಷಯಗಳು ನಮ್ಗೆ ಸ್ಟ್ರೆಸ್ ಆಗ್ತಾ ಇದೆ, ಯಾವ ವಿಷಯಗಳಿಂದ ನಮ್ಗೆ ತುಂಬಾ ಒಂದು ಆಂಗ್ಸೈಟಿ ಅಥವಾ ಏನ್ ಬರ್ತಾ ಇದೆ, ಅದೆಲ್ಲ ನಾವು ನೋಡುವ ದೃಷ್ಟಿಕೋನವೇ ಬದಲಾಗುತ್ತಂತೆ. ಅಷ್ಟೇ ಅಲ್ಲ, ಆ ಸ್ಟ್ರೆಸ್ ಅನ್ನು, ನಮ್ಮಲ್ಲಿ ಉಂಟಾಗುವ ಸ್ಟ್ರೆಸ್ ಅನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದು ಸಹ ನಮ್ಮ ಮೈಂಡ್ಗೆ ಒಳಿತಾ ಹೋಗುತ್ತೆ. ಇದನ್ನ ಒಂದು ಉದಾಹರಣೆ ಮೂಲಕ ಹೇಳೋದಾದ್ರೆ, ನೀವು 2 ಕಾಟನ್ ಚೀಲ ತಗೊಳ್ಳಿ. ಅದರಲ್ಲಿ ಒಂದ್ರಲ್ಲಿ ಉಪ್ಪನ್ನ ತುಂಬಿಸಿ 1 kg, ಇನ್ನೊಂದ್ರಲ್ಲಿ 1 kg ಕಾಟನ್ನ ತುಂಬಿಸಿ. ಇದನ್ನ ನಿಮ್ ಫ್ರೆಂಡ್ನ ಕರೆದು 2 ಕೈಲೂ ಒಂದೊಂದನ್ನ ಕೊಡಿ. ಈಗ ಅವ್ರನ್ನ ಕೇಳಿ, ಎರಡರಲ್ಲಿ ಯಾವ್ದು ವೇಟ್ ಜಾಸ್ತಿ ಇದೆ ಅಂತ. ಆಗ ಅವರು ಸ್ವಲ್ಪ ಇಂಟೆಲಿಜೆಂಟ್ ಇದ್ರೆ 2 ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ತಾರೆ. ಅದರ್ವೈಸ್ ಅವ್ರು ಸ್ವಲ್ಪ ಅಷ್ಟೇನು ಬುದ್ಧಿವಂತರಲ್ಲದೆ ಇದ್ರೆ ಅಥವಾ ಒಬ್ಬ ನಾರ್ಮಲ್ ಆಗಿ ಥಿಂಕ್ ಮಾಡೋ ವ್ಯಕ್ತಿ ಆದ್ರೆ ಬೇರೆನೆ ಹೇಳ್ತಾರೆ. ಏನಂದ್ರೆ
ಕಾಟನ್ ವೆಯ್ಟ್ ಕಡಿಮೆ ಇದೆ ಅಂತ ಹೇಳ್ತಾರೆ. ಅಂದ್ರೆ ನನ್ಗೆ ಆತರ ಫೀಲ್ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಇದರಿಂದ ನಾವು ತಿಳ್ಕೊಬೇಕಾದ ವಿಷಯ ಏನಂದ್ರೆ, ಎರಡು ಸೇಮ್ ವೆಯ್ಟ್ ಇದೆ, ಆದ್ರೆ ನಮ್ಮ ಪರ್ಸೆಪ್ಷನ್ ಹೆಂಗಿದೆ, ಉಪ್ಪು ವೆಯ್ಟ್ ಜಾಸ್ತಿ ಇದೆ, ಕಾಟನ್ ವೆಯ್ಟ್ ಇರಲ್ಲ ಅನ್ನೋದು ನಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಫೀಡ್ ಆಗ್ಬಿಟ್ಟಿದೆ. ಸೊ ಅದನ್ನೇ ಇಲ್ಲೂ ಹೇಳ್ತಾ ಇದ್ದೀವಿ. ಅದೇ ರೀತಿ ಯಾವುದೇ ಒಂದು ವಿಷಯದಲ್ಲೂ ಅಷ್ಟೇನೆ ಅದನ್ನ ನಾವು ಹೇಗ್ ತಗೋತೀವಿ, ಹೇಗ್ ಅಕ್ಸೆಪ್ಟ್ ಮಾಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನ ತುಂಬಾನೇ ಟೆನ್ಷನ್ ತಗೊಂಡು ಮಾಡ್ತಾ ಇರ್ತೀವಿ, ಆದ್ರೆ ತುಂಬಾ ಇಂಪಾರ್ಟೆಂಟ್ ಇರೋ ವಿಷಯನ ಇಗ್ನೋರೇ ಮಾಡ್ಬಿಟ್ಟಿರ್ತೀವಿ. ಇದು ಸಹ ತಪ್ಪು. ಈಗ ಸೇಮ್ ಅದೇ ಎಕ್ಸಾಂಪಲ್ ಕಂಟಿನ್ಯೂ ಮಾಡಿ ನೋಡಿದ್ರೆ, ಈಗ ಸೇಮ್ ಉಪ್ಪಿನ ಚೀಲ ಮತ್ತೆ ಕಾಟನ್ ಚೀಲ ಇದೆ ಅಲ್ವಾ, ಅದನ್ನ ಒಂದು ನಲ್ಲಿ ಟ್ಯಾಪ್ ಹತ್ರ ತಗೊಂಡೋಗಿ ಎರಡಕ್ಕೂ ಒಂದ್ ಸ್ವಲ್ಪ ನೀರ್ ಬಿಡಿ. ಈಗೇನಾಯ್ತು, ಉಪ್ಪು ನೀರ್ನಲ್ಲಿ ಕರಗಿ ಕಮ್ಮಿ ಆಗ್ತಾ ಬಂತು, ಆ ಚೀಲ ಕಮ್ಮಿ ಆಗ್ತಾ ಇದೆ. ಅದೇ ರೀತಿ ಕಾಟನ್ ನೀರ್ ಹಾಕಿದ್ಮೇಲೆ ಅದ್ರ ವೆಯ್ಟ್ ಜಾಸ್ತಿ ಆಗ್ತಾ ಇದೆ. ಇವಾಗ ನಾವೇನಂತೀವಿ, ಉಪ್ಪು ಕಡಿಮೆ ತೂಕ ಇದೆ, ಕಾಟನ್ ಜಾಸ್ತಿ ತೂಕ ಇದೆ ಅಂತ ಹೇಳ್ತೀವಿ. ನಮ್ಮ ಲೈಫಲ್ಲೂ ಸಹ ಇದೇನೇ ಆಗುತ್ತೆ. ಯಾವುದೇ ಪರಿಸ್ಥಿತಿಗಳು ಸಹ ಒಂದೇ ರೀತಿ ಇರೋದಿಲ್ಲ, ಪ್ರತಿಯೊಂದು ಸಹ ಬದಲಾಗ್ತಾನೆ ಇರುತ್ತೆ. ಆದ್ರೆ ಆ ಒಂದು ವಿಷಯ, ಆ ಒಂದು ಸಮಸ್ಯೆ ಬಂದಾಗ ನಾವು ಅದನ್ನ ಯಾವ ರೀತಿ ತಗೊಳ್ತಾ ಇದೀವಿ, ಅದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾ ಇದೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಈಗ ಇದುವರೆಗೂ ಧ್ಯಾನಕ್ಕೂ ನಮ್ಮ ಮನಸ್ಗೂ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಧ್ಯಾನದಿಂದ ನಾವು ಪಾಸಿಟಿವಿಟಿನ ಯಾವ ರೀತಿ ಅಟ್ರಾಕ್ಟ್ ಮಾಡೋದು ಅನ್ನೋದನ್ನ ಕೆಲವಾರು ಪಾಯಿಂಟ್ಸ್ಗಳ ಮೂಲಕ ತಿಳ್ಕೊಳ್ಳೋಣ. ಓಕೆ, ಮೊದಲನೇದಾಗಿ ಈ ಧ್ಯಾನದಿಂದ ನಾವು ಒಂದು ಫೋಕಸ್ಡ್ ಮೈಂಡ್ ಸೆಟ್ ಅನ್ನು ಹೊಂದುತ್ತೀವಿ. ಅಂದ್ರೆ ಯಾವುದೇ ಒಂದು ವಿಷಯದಲ್ಲಿ ನಮ್ಮ ಗಮನವನ್ನು 100% ಕೇಂದ್ರೀಕರಿಸೋದು ಅಂತ ಅರ್ಥ. ಯಾವುದೇ ಡಿಸ್ಟ್ರಾಕ್ಷನ್ಸ್, ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಇದರಲ್ಲಿ. ಅಂದ್ರೆ ನಾವೀಗ ಏನ್ ಮಾಡ್ತಾ ಇರ್ತೀವಿ, ಒಂದ್ ಕೆಲಸ ಮಾಡ್ಬೇಕಾದ್ರೆ ಟಿವಿ ನೋಡು, ಮೊಬೈಲ್ ನೋಡು, ಈ ರೀತಿ ಏನೋ ಒಂದ್ ಮಾಡ್ಕೊಂಡು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತೀವಿ. ಸೊ ಈ ಧ್ಯಾನದಿಂದ ಅದೆಲ್ಲ ಅವಾಯ್ಡ್ ಆಗ್ತಾ ಬರುತ್ತೆ. ನಾವ್ ಯಾವ ಕೆಲಸ ಅಥವಾ ಯಾವ ವಿಷಯದಲ್ಲಿ ಇನ್ವಾಲ್ವ್ ಆಗಿದೀವಿ, ಸಂಪೂರ್ಣ ಗಮನ ಅದ್ರ ಮೇಲೇನೆ ಇರೋ ತರ ಆಗುತ್ತೆ. ನೆಕ್ಸ್ಟ್ ಎರಡನೇದಾಗಿ, ನಾವು ಪ್ರತಿ ಕ್ಷಣ ಅರಿವಿನಿಂದ ಜೀವನ ಮಾಡೋದನ್ನ ಕಲಿತೀವಿ. ಅಂದ್ರೆ ನಾವು ಪ್ರತಿ ಏನೇ ಮಾಡ್ಬೇಕಾದ್ರೂ ಈಗ ಕರೆಕ್ಟಾ ರಾಂಗಾ, ನಾನ್ ಮಾಡ್ತಾ ಇರೋದು ಸರಿ ಇದೆಯಾ ಅಥವಾ ಇಲ್ವಾ, ಈ ರೀತಿ ಯಾವುದು ತಪ್ಪು ಸರಿ ಅನ್ನೋದು ನಮ್ಮ ಅರಿವಿಗೆ ಬರ್ತಾ ಹೋಗುತ್ತೆ. ಆಗೇನಾಗುತ್ತೆ ಅಂದ್ರೆ ನಮ್ಮಿಂದ ತಪ್ಪುಗಳಾಗೋದು ತುಂಬಾನೇ ಕಡಿಮೆ ಆಗ್ತಾ ಬರುತ್ತೆ. ಆದಷ್ಟು ಸರಿಯಾದ ದಾರಿಯನ್ನೇ ನಾವು ಚೂಸ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಂದ್ರೆ, ನಾವು ವರ್ತಮಾನದಲ್ಲಿ ಜೀವಿಸುವಂತೆ ಮಾಡುತ್ತದೆ. ಅಂದ್ರೆ ನಾವ್ ಯಾವಾಗ್ಲೂ ಪ್ರೆಸೆಂಟ್ ಅಲ್ಲಿ ಇರ್ತೀವಿ. ಅಂದ್ರೆ ಹಳೇದಾಗ್ಲಿ ಅಥವಾ ಮುಂದೆ ಭವಿಷ್ಯದ ಚಿಂತೆಗಳಾಗ್ಲಿ ನಮ್ಗೆ ಕಾಡೋದೇ ಇಲ್ಲ. ಆ ಟೈಮಲ್ಲಿ ಪ್ರೆಸೆಂಟ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅದ್ರ ಕಡೆ ಅಷ್ಟೇ ನಮ್ಗೆ ಗಮನ ಇರುತ್ತೆ. ಆದ್ರಿಂದ ಯಾವುದೇ ಒಂದು ವಿಷಯ ಅಥವಾ ಯಾವುದೇ ಒಂದು ಕೆಲಸ ಸಂಪೂರ್ಣವಾಗಿ ಅಚ್ಚುಕಟ್ಟಾಗಿ ಮಾಡಲು ನಾವು ಶಕ್ತರಾಗ್ತೀವಿ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನಂದ್ರೆ, ನಮ್ಮಲ್ಲಿ ಉಂಟಾಗುವ ನೆಗೆಟಿವ್ ಥಾಟ್ಸ್ ಮತ್ತೆ ನೆಗೆಟಿವ್ ಫೀಲಿಂಗ್ಸ್ ನ ತುಂಬಾನೇ ಕಡಿಮೆ ಮಾಡುತ್ತೆ. ಇದು ಹೇಗಂದ್ರೆ, ನಾವು ಯಾವುದೇ ಕೆಲಸನ 100% ಇಂಟ್ರೆಸ್ಟ್ ಕೊಟ್ಟು ವರ್ತಮಾನದಲ್ಲಿ ಮಾಡಿದಾಗ ಆ ಕೆಲಸ ಖಂಡಿತ ಸಕ್ಸಸ್ ಕಾಣೋದು
ಖಚಿತ ಆಗಿರುತ್ತೆ. ಸೊ ಆದ್ದರಿಂದ ನಮ್ಮ ಮೈಂಡಲ್ಲಿ ಇದು ಫೇಲ್ ಆಗ್ಬೋದು ಅಥವಾ ಇದರಿಂದ ನಂಗೆ ತೊಂದರೆ ಆಗ್ಬೋದು ಅನ್ನೋ ಯಾವುದೇ ಒಂದು ಮನೋಭಾವನೆ ನಮ್ಮಲ್ಲಿ ಬರೋದೇ ಇಲ್ಲ. ಯಾವಾಗ್ಲೂ ಅವಾಗ ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಪಾಸಿಟಿವಿಟಿನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಹೊಸ ಹೊಸ ಕ್ರಿಯೇಟಿವಿಟಿ ಅನ್ನೋದು ಬಿಲ್ಡ್ ಆಗ್ತಾ ಇರುತ್ತೆ. ಇದು ಒಂದು ಉದಾಹರಣೆ ಮೂಲಕ ಹೇಳೋದಾದ್ರೆ, ಈಗ ನಮ್ಮ ಮನೆಗಳಲ್ಲಿ ಹಳೆ ಸಾಮಾನುಗಳು ತುಂಬಿಸ್ಕೊಂಡ್ಬಿಟ್ಟಿರ್ತೀವಿ. ನಮ್ಗೆ ಹೊಸ ಹೊಸ ಐಟಮ್ಸ್ ತಗೋಬೇಕನ್ನ ಆಸೆ ಅಂತೂ ಇದ್ದೇ ಇರುತ್ತೆ. ಆದ್ರೆ ಹಳೆ ಸಾಮಾನಂತೂ ಯಾರಿಗೂ ಕೊಡಕ್ ಮನಸ್ಸೇ ಇರೋದಿಲ್ಲ. ಅವಾಗ ಹೊಸ ಸಾಮಾನು ಹೇಗ್ ತಾನೇ ತರಕ್ ಸಾಧ್ಯ ಆಗುತ್ತೆ? ಫಸ್ಟು ಹೊಸ ಐಟಮ್ಸ್ ತರಬೇಕಂದ್ರೆ ಮನೇಲಿರೋ ಹಳೆ ಐಟಮ್ಸ್ ಎಲ್ಲ ಡಿಸ್ಪೋಸ್ ಮಾಡಿ ಮನೆ ಖಾಲಿಯಾಗಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಹೊಸ ಐಟಮ್ಸ್ ತರ್ಬೋದು, ಮನೇಲಿ ಇಟ್ಕೋಬಹುದು. ಅದರ್ವೈಸ್ ನಾವು ಸುಮ್ಮನೆ ಅದು ಬೇಕು ಇದು ಬೇಕು ಅಂದ್ರೆ ಇದೇಗ್ ಸಾಧ್ಯ? ಇದು ನಮ್ಮ ಮನಸ್ಸಿನ ವಿಷಯದಲ್ಲೂ ಇದೇ ಆಗ್ತಾ ಇರುತ್ತೆ. ನಮಗ್ ಬೇಡ್ದಿರೋ ನೆಗೆಟಿವ್ ಫೀಲಿಂಗ್ಸು, ಬೇಡ್ದಿರೋ ಹಳೆ ಯೋಚನೆಗಳು ಇದೆಲ್ಲ ಇಟ್ಕೊಂಡಿದ್ದಾಗ ಹೊಸ ಹೊಸ ಆಲೋಚನೆ, ಕ್ರಿಯೇಟಿವಿಟಿ ಅನ್ನೋದು ಹೇಗ್ ತಾನೇ ಬಿಲ್ಡ್ ಆಗುತ್ತೆ, ಹೇಗ್ ಹುಟ್ಟುತ್ತೆ ಅಲ್ವಾ? ಸೊ ಆದಷ್ಟು ಈ ಧ್ಯಾನದಿಂದ ನಾವು ನಮ್ಮ ಮನಸ್ಸಲ್ಲಿರೋ ನೆಗೆಟಿವಿಟಿ ಎಲ್ಲ ತೆಗೆದು ಪಾಸಿಟಿವ್ ಕಡೆಗೆ ವಾಲ್ಬೇಕು. ನೆಕ್ಸ್ಟ್ 5ನೇದು ಏನಂದ್ರೆ, ಈ ಧ್ಯಾನದಿಂದ ನಾವು ನಮ್ಮ ಸುತ್ತಮುತ್ತಲಿನವರ ಜೊತೆ ಒಳ್ಳೆ ಬಾಂಧವ್ಯವನ್ನು ನಾವು ಇಟ್ಕೋಬಹುದು. ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಕೂಡ ನಾವು ಕಾಣಬಹುದು. ಇದೇಕಂದ್ರೆ ನಮ್ಮ ಮನಸ್ಸು ಯಾವಾಗ್ಲೂ ಪ್ರಶಾಂತತೆಯಿಂದ ಕೂಡಿದ್ರೆ ನಾವು ಯಾರ ಮೇಲೂ ಸಹ ಕೋಪ, ದ್ವೇಷ ಅನ್ನೋದು ತೋರ್ಸೋದೇ ಇಲ್ಲ. ಎಲ್ಲರ ಹತ್ರನೂ ನಗ್ನಗ್ತಾ ಸಂತೋಷವಾಗಿರಕ್ಕೆ ಇಷ್ಟಪಡ್ತೀವಿ. ನಮ್ಮಲ್ಲಿ ಸಂತೋಷ, ನಮ್ಮಲ್ಲಿ ಏನಿದೆ ನಾವು ಅದಂತಾನೆ ಬೇರೆಯವ್ರಿಗೆ ಕೊಡಕ್ ಸಾಧ್ಯ. ನಮ್ಮಲ್ಲಿ ಶಾಂತಿ, ನೆಮ್ಮದಿ, ಸಂತೋಷ ಅನ್ನೋದು ತುಂಬಿದ್ರೆ ನಾವು ಅದನ್ನೇ ಬೇರೆಯವ್ರಿಗೂ ಸಹ ಹಂಚ್ತಾ ಇರ್ತೀವಿ. ನಮ್ಮಲ್ಲಿ ಇಲ್ದೇ ಇರೋದನ್ನ ಕೊಡೋದಕ್ಕೆ ಹೇಗ್ ತಾನೇ ಸಾಧ್ಯ ಆಗುತ್ತೆ? ಆದಷ್ಟು ನಾವು ಅದಕ್ಕೇನೆ ಪಾಸಿಟಿವ್ನಿಂದ ನಮ್ಮನ್ನ ನಾವು ತುಂಬಿಕೊಳ್ಬೇಕು. ಆಗ ನಮ್ಮ ಸುತ್ತಮುತ್ತಲಿನ ಒಂದು ವಾತಾವರಣನೂ ಸಹ ಪಾಸಿಟಿವಿಟಿಯಿಂದ ಕೂಡಿರುತ್ತದೆ. ನೆಕ್ಸ್ಟ್ 6ನೇದೇನಂದ್ರೆ, ಈ ಧ್ಯಾನದಿಂದ ನಾವು ನಮ್ಮ ಮನಸ್ಸಿನ ಅತಿಯಾದ ಬಯಕೆಗಳು ಅಥವಾ ಕೆಲವೊಂದು ಚಟಗಳಿಗೆ ಅಡಿಕ್ಟ್ ಆಗಿರ್ತೀವಲ್ವಾ, ಅದರಿಂದನೂ ಸಹ ತುಂಬಾ ಶೀಘ್ರವಾಗಿ ಅಥವಾ ಸ್ವಲ್ಪ ದಿನ ಟೈಮ್ ತಗೊಂಡು ಆ ಚಟದಿಂದ ಬೇಗ ಮುಕ್ತರಾಗಬಹುದು. ಇದರಿಂದ ನಮ್ಗೆ, ಈ ಧ್ಯಾನದಿಂದ ನಮ್ಗೆ ಮನಸ್ಸಿನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದು ನಮ್ಗೆ ಅರಿವಿಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ 7th ಒನ್ ಏನಂದ್ರೆ, ಈ ಧ್ಯಾನದಿಂದ ನಮ್ಗೆ ನಮ್ಮಲ್ಲಿರುವ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹಾಗೂ ನಮ್ಮಲ್ಲಿ ಕ್ರಿಯಾಶಕ್ತಿ ಹಾಗೂ ಮನೋಶಕ್ತಿ ಹಾಗೂ ಇಚ್ಛಾಶಕ್ತಿಗಳು ಹೆಚ್ಚಾಗ್ತಾ ಬರುತ್ತೆ. ಜೀವನದಲ್ಲಿ ನಮ್ಗೇನಾದ್ರೂ ಇಚ್ಛೆ ಇದ್ರೆ ಮಾತ್ರನೇ ನಾವು ಅದನ್ನ ಸಾಧಿಸಕ್ಕೆ ಸಾಧ್ಯ, ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವ್ದ್ರ ಬಗ್ಗೆನೂ ಇಷ್ಟನೇ ಇಲ್ಲದೆ ಹೋದ್ರೆ ನಮ್ಗೆ ಆ ಕೆಲಸ ಯಾವುದೇ ಆಗಿರ್ಲಿ ಅದನ್ನ ನಮ್ಗೆ ಮಾಡೋಕೆ ಮನಸ್ಸೇ ಬರೋದಿಲ್ಲ. ಆದ್ರಿಂದ ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳು ಯಾವುದೇ ಒಬ್ಬ ಮನುಷ್ಯನ್ಗೆ ಅತಿ ಮುಖ್ಯ ಆಗುತ್ತೆ. ನಮ್ಮಲ್ಲಿ ಎಷ್ಟು ಆತ್ಮವಿಶ್ವಾಸ ಹೆಚ್ಚುತ್ತದೋ ಅಷ್ಟೇ ಏನನ್ನಾದ್ರೂ ಸಾಧಿಸ್ಬೇಕು ಅಥವಾ ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ನಮ್ಮಲ್ಲಿ, ನಮ್ಮ ಮನಸ್ಸಲ್ಲಿ ಹುಟ್ಟಿ ಬರುತ್ತೆ. ನೆಕ್ಸ್ಟ್ 8th ಏನಂದ್ರೆ, ನಮ್ಮ ಲೈಫಲ್ಲಿ ಇರುವ ದ್ವಂದ್ವಗಳೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಅಂದ್ರೆ ನಾವು ಕೆಲವೊಂದು ವಿಷಯಗಳಲ್ಲಿ ಕ್ಲಾರಿಟಿ ಅನ್ನೋದು ಇರೋದಿಲ್ಲ. ಯಾವಾಗಲೂ ಕನ್ಫ್ಯೂಷನ್ ಮೈಂಡ್ ಸೆಟ್ ಅಲ್ಲಿ ನಾವಿರ್ತೀವಿ. ಯಾವ್ದು ಮಾಡಿದ್ರೆ ಕರೆಕ್ಟು, ಯಾವ್ದು ಮಾಡಿದ್ರೆ ತಪ್ಪು, ಅಥವಾ ಇದ್ ಮಾಡ್ಲಾ ಅಥವಾ ಅದ್ ಮಾಡ್ಲಾ, ಈ ರೀತಿ ದ್ವಂದ್ವದಲ್ಲಿ ಕೆಲವು ಸಮಯ ಕಳೀತಾ ಇರ್ತೀವಿ. ಸೊ ಈ ಧ್ಯಾನದಿಂದ ನಾವು ನಮ್ಮ ಲೈಫಲ್ಲಿ ಕ್ಲಾರಿಟಿ ಅನ್ನೋದು ಬರ್ತಾ ಹೋಗುತ್ತೆ. ನಮ್ಮ ಮೈಂಡ್ಗೆ ತಾನೇ ತಾನಾಗಿ ಗೊತ್ತಾಗ್ತಾ ಹೋಗುತ್ತೆ ಯಾವ್ದು ಮಾಡಿದ್ರೆ ಕರೆಕ್ಟು, ಯಾವ್ದು ಆದ್ಮೇಲೆ ಯಾವ್ದು
ವರ್ಕ್ ಮಾಡಬೇಕು, ಈ ರೀತಿ ಒಂದು ಪ್ಲಾನಿಂಗ್ ಅನ್ನೋದು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ 9th ಒನ್ ಏನಂದ್ರೆ, ಈ ಧ್ಯಾನದಿಂದ ವಿದ್ಯಾರ್ಥಿಗಳಿರ್ಬೋದು ಅಥವಾ ಟೀನೇಜರ್ಸ್ ಇರ್ಬೋದು, ಅಂದ್ರೆ ಹದಿಹರಿಯದ ಹುಡುಗ ಹುಡುಗಿಯರು ಇಬ್ರಿಗೂ ಸಹ ಇದು ಈ ಧ್ಯಾನದಿಂದ ತುಂಬಾನೇ ಉಪಯೋಗ ಆಗುತ್ತೆ. ಅಂದ್ರೆ ಈ ಟೈಮಲ್ಲಿ ಹುಡುಗ ಹುಡುಗಿಯರು ದಾರಿ ತಪ್ಪೋ ಚಾನ್ಸಸ್ ತುಂಬಾನೇ ಇರುತ್ತೆ. ಈ ಧ್ಯಾನದಿಂದ ಅವ್ರಿಗೆ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋ ಬುದ್ಧಿ ಅವ್ರಿಗೆ ಬರುತ್ತೆ. ಲಾಸ್ಟ್ ಒನ್ ಏನಂದ್ರೆ, ನಮ್ಗೆ ಈ ಧ್ಯಾನದಿಂದ ಮೆಮೊರಿ ಪವರ್ ಅನ್ನೋದು ತುಂಬಾನೇ ಜಾಸ್ತಿ ಆಗುತ್ತೆ. ಹಾಗೂ ಯಾವುದೇ ಒಂದು ವಿಷಯದಲ್ಲಿ ಕಾನ್ಸಂಟ್ರೇಷನ್ ಇಟ್ರೆ ಅಂದ್ರೆ ತುಂಬಾ ಕಾಲ ಅದರಲ್ಲಿ ಉಳಿಯುವಂತೆ ಮಾಡುತ್ತದೆ. ಕೆಲವು ಸಲ ಏನ್ ಮಾಡ್ತೀವಿ, ಕಾನ್ಸಂಟ್ರೇಷನ್ ಕೊಡ್ತೀವಿ, ಇಲ್ಲ ಅಂತಿಲ್ಲ, ಅದು ತುಂಬಾ ಸಮಯ ಕೊಡಕ್ಕಾಗಲ್ಲ. 10 ನಿಮಿಷ ಅಥವಾ 20 ನಿಮಿಷ ಆಗ್ತಿದ್ದಂಗೆ ನಮ್ದು ಕಾನ್ಸಂಟ್ರೇಷನ್ ಲಾಸ್ ಆಗ್ತಾ ಬರುತ್ತೆ. ಅಂದ್ರೆ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇರಲ್ಲ, ಬೇರೆ ವಿಷಯದ ಕಡೆ ಜಂಪ್ ಆಗ್ತಾ ಇರ್ತೀವಿ. ಸೊ ಈ ಧ್ಯಾನದಿಂದ ನಾವು ಒಂದೇ ವಿಷಯದ ಕಡೆ ತುಂಬಾ ಹೊತ್ತು ನಾವು ಕಾನ್ಸಂಟ್ರೇಟ್ ಮಾಡೋದನ್ನ ತುಂಬಾ ಸುಲಭವಾಗಿ ಕಲಿತೀವಿ. ಆಕ್ಚುಲಿ ನಾರ್ಮಲ್ ಆಗಿ ಧ್ಯಾನ ಮಾಡದೇ ಇರೋರ್ಗೆ ಅವ್ರ ಮನಸ್ಸನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಆದ್ರೆ ರೆಗ್ಯುಲರ್ ಆಗಿ ಧ್ಯಾನ ಮಾಡೋರ್ಗೆ ಅವ್ರ ಮನಸ್ಸನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳೋದು ಅಷ್ಟೊಂದೇನು ಕಷ್ಟ ಆಗೋದಿಲ್ಲ. ಅವರು ಆರಾಮಾಗಿ ಅದನ್ನ ನಿಭಾಯಿಸಬಲ್ಲರು. ಅಂದ್ರೆ ಅವ್ರ ಮನಸ್ಸನ್ನ ಯಾವಾಗ್ಲೂ ಸಹ ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಅಥವಾ ಪ್ರಯತ್ನ ಪಡ್ದೇನೂ ಸಹ ಕೆಲವು ಸಲ ತಾನಾಗೆ ಪಾಸಿಟಿವ್ ಆಗಿರೋದು ಅವ್ರಿಗೆ ಹ್ಯಾಬಿಟ್ ತರ ಆಗೋಗುತ್ತೆ. ಸೊ ಆದ್ರಿಂದ ಅವರು ಯಾವಾಗ್ಲೂ ಪಾಸಿಟಿವ್ ಆಗಿರೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಹಾಗೂ ಯಾರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಅವ್ರ ಜೊತೆ ಇರೋಕ್ಕೂ ಸಹ ಇವರು ಇಷ್ಟಪಡ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಎಷ್ಟಿರ್ಲಿ. ಇದ್ರ ಬಗ್ಗೆ ಹೇಳಕ್ ಹೋದ್ರೆ ಗಂಟನ್ಗಟ್ಲೆ ಹೇಳ್ಬೋದು. ಆದ್ರೆ ಸಮಯದ ಅಭಾವ ನಿಮ್ಗೆ ಗೊತ್ತಲ್ವಾ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಬೈ.